ಅಮ್ಮ, ಕೊನೆ ಹತ್ತಿರವಾಗುತ್ತಿದೆ ಎಂಬುದು ನನಗೆ ಗೊತ್ತು. ದುರ್ಯೋಧನನ ಕಡೆಯವರೆಲ್ಲ ಮುಳುಗಿದಂತೆಯೇ ಅವರೊಂದಿಗೆ ನಾನು ಕೂಡ ಮುಳುಗಿದಂತೆ. ಕೃಷ್ಣನು ಯೋಗಕ್ಷೇಮ ವಹಿಸಿಕೊಂಡಿರುವುದರಿಂದ ಪಾಂಡವರಿಗೆ ಏನೂ ಆಗದು. ಆದರೆ ನೀನು ಮತ್ತೆ ಕೃಷ್ಣ ಸೇರಿ ನನ್ನ ಮನಸ್ಸನ್ನು ಮುರಿದು ಬಿಟ್ಟಿದ್ದೀರಿ. ಇನ್ನು ಅರ್ಜುನ ಗೆಲ್ಲುವುದು ಖಂಡಿತ. ನಿನಗೆ ನನ್ನ ಬದುಕು ಗೊತ್ತಿರಬಹುದು. ಶತ್ರುವಿನೊಡನೆ ಹೋರಾಡುವಾಗ ಕೊನೆಗಾಲದಲ್ಲಿ ಅಸ್ತ್ರದ ಮಂತ್ರ ಮರೆತು ಹೋಗಲಿ ಎಂಬ ಭಾರ್ಗವರ ಶಾಪ ನನ್ನ ಮೇಲಿದೆ. ಅತ್ಯಂತ ಕ್ಲಿಷ್ಟ ಸಮಯದಲ್ಲಿ ರಥದ ಚಕ್ರ ಹೂತು ಹೋಗಲಿ ಎಂಬ ಬ್ರಾಹ್ಮಣನ ಶಾಪವೂ ಕೂಡ ನನ್ನ ಮೇಲಿದೆ. ನಾನು ಸಿದ್ಧನಾಗಿಲ್ಲದಿರುವಾಗ ನನ್ನನ್ನು ಕೊಲ್ಲಲಾಗುತ್ತದೆ. ಸೂರ್ಯನು ಕೊಟ್ಟ ಕವಚ ಕುಂಡಲಗಳನ್ನು ಇಂದ್ರನು ತೆಗೆದುಕೊಂಡು ಹೋದ. ಕೃಷ್ಣನು ಬಂದು ನನ್ನ ಮನಸ್ಸಿನ ಗಟ್ಟಿ ಕವಚ ಮುರಿದು ಹೋದ. ನಾನು ಅರ್ಜುನನನ್ನು ಸುಖವಾಗಿ ಕೊಲ್ಲುತ್ತಿದ್ದೆ. ಈಗ ಹಾಗೆ ಮಾಡಲಾರೆ. ಹೇಗೆ ನಾನು ನನ್ನ ಪ್ರತಿಜ್ಞೆಯನ್ನು ಪೂರೈಸಿಕೊಳ್ಳಲಿ ಎಂದನು. ತನ್ನೆರಡೂ ಕೈಗಳಿಂದ ಮುಖ ಮುಚ್ಚಿಕೊಂಡ ರಾಧೆಯನು ಎದೆಯೊಡೆಯುವಂತೆ ಬಿಕ್ಕಿ ಬಿಕ್ಕಿ ಅತ್ತನು. ಅವನೊಡನೆ ತಾನು ಅಳುವುದನ್ನು ಬಿಟ್ಟು ಕುಂತಿ ಇನ್ನೇನನ್ನೂ ಮಾಡಲಾರದವಳಾದಳು. ಅವನ ತಲೆಯನ್ನು ತೊಡೆಯ ಮೇಲಿಟ್ಟು ಪ್ರೀತಿಯಿಂದ ತಟ್ಟಿದಳು. ಕೊನೆಗೆ ಮೇಲೆದ್ದು ರಾಧೆಯನು, ಅಮ್ಮ, ನೀನು ಹೀಗೆ ಅಳುವುದು ನನಗೆ ಶ್ರೇಯಸ್ಸಲ್ಲ. ಮಗನು ಬದುಕಿದ್ದಾಗ ತಾಯಿ ಹೀಗೆ ಅಳಬಾರದು. ಅಮ್ಮ, ನನ್ನ ಕನಸು ನನಸಾಗಲೆಂದು ಹರಸು. ಸ್ವರ್ಗವನ್ನು ಸೇರುವುದಕ್ಕೆ ತಾಯಿಯ ಆಶೀರ್ವಾದ ಬೇಕು. ನನ್ನ ಹೆಸರು ಈ ಭೂಮಿಯ ಮೇಲೆ ಚಿರಸ್ಥಾಯಿಯಾಗಲೆಂದು ಹರಸು ಎಂದು ಅವಳ ಪಾದಗಳಿಗೆ ನಮಸ್ಕರಿಸಿದ. ಕುಂತಿಯು ಕಣ್ಣೀರಿಡುತ್ತಾ ಅವನನ್ನು ಹರಸಿದಳು. ಅವನ ತಲೆಯನ್ನು ನೇವರಿಸಿದಳು. ಮತ್ತೆ ಕರ್ಣನು, ಸೂರ್ಯೋಪಾಸನಾ ಸಮಯದಲ್ಲಿ ಬಂದವರಿಗೆ ಕೇಳುವುದನ್ನು ಕೊಡುವ ವ್ರತ ನನ್ನದು. ಈ ಹೊತ್ತು ನೀನು ಕೇಳುವುದನ್ನು ನನ್ನಿಂದ ಕೊಡಲಾಗುತ್ತಿಲ್ಲ. ಆದರೆ ಅಮ್ಮ, ನೀನು ಪರಿಗೈಯಲ್ಲಿ ಹೋಗಬಾರದು. ನಾನಾಗಿಯೇ ಒಂದು ವರವನ್ನು ಕೊಡುತ್ತೇನೆ. ನಾನು ಯುಧಿಷ್ಠಿರ, ಭೀಮ, ನಕುಲ, ಸಹದೇವರನ್ನು ಕೊಲ್ಲುವುದಿಲ್ಲ. ಆದರೆ ಅರ್ಜುನನೊಡನೆ ಹೋರಾಡಲೇಬೇಕು. ಅದು ನನ್ನ ಪ್ರತಿಜ್ಞೆ. ಈ ದ್ವಂದ್ವ ಯುದ್ಧದಲ್ಲಿ ಯಾರು ಗೆದ್ದರೂ ನನ್ನ ಹೆಸರು ಚಿರಸ್ಥಾಯಿಯಾಗಿರುತ್ತೆ. ಅಮ್ಮ, ದುಃಖಿಸಬೇಡ. ಹೇಗೂ ನಿನಗೆ 5 ಜನ ಮಕ್ಕಳು ಉಳಿದಿರುತ್ತಾರೆ. ಸಂತೋಷವಾಗಿ ಹೋಗಿ ಬಾ ಎಂದನು. ಕುಂತಿಗೆ ಸಿಕ್ಕ ಮಗನು ಪುನಃ ಕಳೆದುಕೊಂಡಂತಾಯಿತು. ಹೃದಯ ಇನ್ನೂ ಬರಿದಾದಂತೆನಿಸಿತು. ಮಿಂಚು ಹೊಡೆದ ನಂತರ ಕತ್ತಲೆಯು ಇನ್ನೂ ಗಾಢವೆನಿಸುವಂತೆ ಮಗನ ಭೇಟಿಯಿಂದ ಅವಳ ಅಳಲು ಇನ್ನೂ ಹೆಚ್ಚಾಯಿತು. ತಾಯಿಯನ್ನು ಅಪ್ಪಿಕೊಂಡು ನಮಸ್ಕಾರ ಮಾಡಿದ ರಾಧೆಯನು, ಅಮ್ಮ, ವಿಧಿಬರಹವನ್ನು ಅಳಿಸಲು ಯಾರಿಗೂ ಸಾಧ್ಯವಿಲ್ಲ. ಇವೆಲ್ಲ ಹೀಗೆಯೇ ಆಗತಕ್ಕದ್ದೆಂದು ನಾನು ಹುಟ್ಟುವ ಮುಂಚೆಯೇ ತೀರ್ಮಾನವಾಗಿ ಬಿಟ್ಟಿರುತ್ತದೆ. ವಿಧಿಯನ್ನು ಬದಲಿಸಲು ಯತ್ನಿಸಬೇಡ. ನನಗೆ ವೀರ ಸ್ವರ್ಗ ಸಿಗಲೆಂದು ಪ್ರಾರ್ಥಿಸು. ನಿನ್ನ ಕಣ್ಣೀರು ಗಂಗೆಗಿಂತ ಪವಿತ್ರವಾದದ್ದು. ಆದ್ದರಿಂದ ನನಗೆ ಅವಭೃತ ಸ್ನಾನ ಆಯಿತು. ಅಮ್ಮ, ಇನ್ನು ವೇಳೆಯಾಯಿತು. ನೀನು ಬಂದಿರುವುದು ಬೇರೆಯವರಿಗೆ ತಿಳಿಯುವ ಮೊದಲೇ ಇಲ್ಲಿಂದ ಹೊರಡು. ಇದು ನನ್ನ ಪಾಲಿಗೆ ಇನ್ನೊಂದು ಕನಸಾಗಿಯೇ ಉಳಿಯಲಿ ಎಂದನು. ದುಃಖದಿಂದ ನಿಲ್ಲಲು ಸಾಧ್ಯವಾಗದ ಅವಳನ್ನು ರಾಧೆಯನು ನೋಡಿ ನಿಲ್ಲಿಸಿದನು. ಕುಂತಿಗಂತೂ ಮಗನನ್ನು ಬಿಡಲು ಇಷ್ಟವೇ ಇಲ್ಲ. ಕೊನೆಗೊಮ್ಮೆ ಇದ್ದಕ್ಕಿದ್ದಂತೆ ಅವನನ್ನು ಬಿಟ್ಟು ಕುಂತಿಯು ನಿಧಾನವಾಗಿ ಹಿಂತಿರುಗಿದಳು. ಅವಳು ಕಣ್ಮರೆಯಾದರೂ ರಾಧೆಯನು ಅಲ್ಲಿಯೇ ವಿಗ್ರಹದಂತೆ ನಿಂತುಕೊಂಡಿದ್ದನು. ನೆನೆಸಿಕೊಂಡು ಬಹಳವಾಗಿ ಕಣ್ಣೀರಿಡುತ್ತಾ ದುಃಖಿಸಿದನು. ಕೊನೆಗೂ ಅಮ್ಮ, ಅಮ್ಮ, ಅಮ್ಮ ಎಂದು ಕೊರಗಿದನು. ಇದು ಮುಂದೆ ಮುಂದುವರಿಯುವುದು.